ಆಪರೇಷನ್ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ? ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಗುಪ್ತವಾಗಿ ಆಪರೇಷನ್ ಕಮಲ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಹೈಕಮಾಂಡ್. ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆಯಾ? ಗುಪ್ತವಾಗಿ ಆಪರೇಷನ್ ಕಮಲ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಿದೆ. ಯಡಿಯೂರಪ್ಪ, ಶ್ರೀರಾಮುಲು, ಶೋಭಾ ಕರಂದ್ಲಾಜೆ, ಬಿವೈ ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿಗೆ ಈಗಾಗಲೇ ಆಪರೇಷನ್ ಕಮಲದ ಜವಾಬ್ದಾರಿಯನ್ನ ಕೊಡಲಾಗಿದೆ. 4 ಹಂತದಲ್ಲಿ ಆಪರೇಷನ್ ಮಾಡೋದಾಗಿ ರಾಜ್ಯ ನಾಯಕರಿಂದ ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಿರೋದು. ಜಾರಕಿಹೊಳಿ ಟೀಮ್ ಆಪರೇಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ ಆಪರೇಷನ್ ಕಮಲಕ್ಕೆ ಮತ್ತೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ನೀಡಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗ ಜಾರಕಿಹೊಳಿ ಟೀಮ್ ಅನ್ನ ಈಗ ಆಪರೇಷನ್ ಕಮಲದ ಕೆಡ್ಡಕ್ಕೆ ಕೆಡವೋದಕ್ಕೆ ಪ್ರಯತ್ನಗಳು ಕೂಡ ನಡೀತಾ ಇದೆ. ಜಾರಕಿಹೊಳಿ ಟೀಮ್ ಆಪರೇಷನ್ಗೆ ಒಂದು ರೀತಿಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಗುಪ್ತವಾಗಿ ಆಪರೇಷನ್ ಕಮಲ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ. ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ, ಕೇಳ ಅವ್ರನ್ನ ವಿಚಾರಿಸಿ. ಅವ್ರ ಮನೆ ಗೊತ್ತು, ಎಲ್ಲ ಜಾಗ ಗೊತ್ತು, ವಿಚಾರಿಸಿ. ನನಗೇನು ಗೊತ್ತಿರುತ್ತೆ? ಫಡ್ನವೀಸ್ ಜೊತೆಗೇನೋ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಮಾತನ್ನ ಕೇಳ್ತಾ ಇದ್ದೀರಾ. ಅದರಲ್ಲೂ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ಈಗ ಆಪರೇಷನ್ ಕಮಲಕ್ಕೆ ಮತ್ತೆ ಮುಂದಾಗಿದ್ದಾರ ರಾಜ್ಯ ಬಿಜೆಪಿ ನಾಯಕರು. ಜೊತೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅನ್ನುವ ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕಮಾಂಡ್ ಅಂತಾನೆ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಗುಪ್ತವಾಗಿ ಆಪರೇಷನ್ ಕಮಲ ಮಾಡಿ ಅನ್ನುವಂತಹ ಸೂಚನೆ ಹೈಕಮಾಂಡ್ ನಿಂದ ಬಂದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ, ಶ್ರೀರಾಮುಲು, ಶೋಭಾ ಕರಂದ್ಲಾಜೆ, ಬಿವೈ ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ ಇವರೆಲ್ಲರಿಗೂ ಕೂಡ ಆಪರೇಷನ್ ಕಮಲದ ಜವಾಬ್ದಾರಿಯನ್ನ ಕೊಡಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಒಟ್ಟಾರೆ 4 ಹಂತದಲ್ಲಿ ಆಪರೇಷನ್ ಮಾಡೋದಾಗಿ ರಾಜ್ಯ ನಾಯಕರು ಈಗ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಜಾರಕಿಹೊಳಿ ಟೀಮ್ ಆಪರೇಷನ್ಗೂ ಕೂಡ ಒಂದು ರೀತಿಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಒಟ್ಟಾರೆ ಹಲವು ದಿನಗಳಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈಗ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಈಗ ನಾವು ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತಹ ನಿಟ್ಟಿನ ಬೆಳವಣಿಗೆಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಲವು ದಿನಗಳಿಂದ ರಾಜ್ಯ ಬಿಜೆಪಿ ನಾಯಕರು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಇದ್ರು ಕೂಡ ಇಲ್ಲ ಒಂದ್ ಕಡೆ ಸರ್ಕಾರ ಬಿದ್ದೇ ಬೀಳುತ್ತೆ ಅನ್ನುವ ರೀತಿಯಲ್ಲಿ ಬಿಜೆಪಿಯ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ರು. ಈಶ್ವರಪ್ಪ ಅವರು ಕೂಡ ಹೇಳಿದ್ರು 4 ದಿನದಲ್ಲಿ ಈ ರೀತಿಯಾಗಿ ಸರ್ಕಾರ ಖಂಡಿತ ಬೀಳುತ್ತೆ ಅಂತ ಹೇಳಿ. ಹಾಗಾಗಿ ಯಾವ ರೀತಿಯಂತಹ ಒಂದು ಸೂಚನೆಗಳು ಬಂದಿದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರ್, ಈಗಾಗಲೇ ಹಲವು ದಿನಗಳಿಂದ ಕೂಡ ಬಿಜೆಪಿ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ರು. ಸರ್ಕಾರ ಬೀಳುತ್ತೆ, ನಮ್ಮ ಹತ್ರ 8 ಶಾಸಕರಿದ್ದಾರೆ, ಈ ರೀತಿಯಾದಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಈಗ ಏನ್ ಆಗ್ತಾ ಇದೆ, ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ? ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಆಪರೇಷನ್ ಕಮಲಕ್ಕೆ? ನವೀನ್, ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಆಪರೇಷನ್ ಕಮಲಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಾಗಿದೆ. ಆದ್ರೆ ಬಿಜೆಪಿಯ ನಾಯಕರನ್ನ ಸುಮಾರು 5-6 ಟೀಮ್ಗಳನ್ನ ಮಾಡಿ ಆ ಟೀಮ್ಗಳ ಮೂಲಕ ಆಪರೇಷನ್ ನಡೆಸಲಿಕ್ಕೆ
ಸೂಚನೆ ನೀಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದ್ ಕಡೆಯಲ್ಲಿ ಯಡಿಯೂರಪ್ಪನವರು, ಮತ್ತೊಂದ್ ಕಡೆಯಲ್ಲಿ ಶ್ರೀರಾಮುಲು, ಹಾಗೇನೆ ಶೋಭಾ ಕರಂದ್ಲಾಜೆ ಮತ್ತೆ ಉಳಿದ ನಾಯಕರನ್ನ ಒಟ್ಟುಗೂಡಿಸಿ ಒಂದು 5-6 ಟೀಮ್ ಅದರಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತೆ ಮುರುಗೇಶ್ ನಿರಾಣಿ ಕೂಡ ಸೇರಿದಂತೆ ಸುಮಾರು 6 ಜನರ ಟೀಮ್ ಅನ್ನ ಮಾಡಿ 6 ಜನರ ಮೂಲಕ ಆಪರೇಷನ್ ಕಮಲ ಮಾಡುವಲ್ಲಿ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. 4 ಹಂತದಲ್ಲಿ ಆಪರೇಷನ್ ಕಮಲವನ್ನ ಮಾಡ್ಲಿಕ್ಕೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ನೀಡಿದೆ. ಜೊತೆಗೆ ಏನ್ ಏಕಾಏಕಿ ಜಾರಕಿಹೊಳಿ ಬ್ರದರ್ಸ್ ಜೊತೆಯಲ್ಲಿರ್ತಕ್ಕಂಥ 14 ಜನ ಶಾಸಕರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ಮತ್ತಷ್ಟು ಶಾಸಕರು ಸುಮಾರು 7-8 ಜನ ಶಾಸಕರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ಲಿಕ್ಕೆ ಅಣಿಯಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಿಜೆಪಿಗೆ ಏಕಾಏಕಿ ತಂದ್ರೆ ಇನ್ನದು ಸರಿ ಹೋಗೋದಿಲ್ಲ. ಹಾಗಾಗಿ 4 ಹಂತದಲ್ಲಿ ಡೇ ಬೈ ಡೇ ಆ ಒಂದು ಕಾರ್ಯಾಚರಣೆ ನಡೀಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ಕಾರ್ಯತಂತ್ರ ನಡೆಸಲಾಗ್ತಾ ಇದೆ. ಸದ್ದಿಲ್ಲದೆ ಉದ್ಯಮಗಳನ್ನು ಕೂಡ ದೂರ ಇಟ್ಟು ಯಾವುದೇ ರೀತಿಯ ಮಾಹಿತಿಗಳು ಸೋರಿಕೆ ಆಗದ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಂದ್ ಕಡೆಗೆ ಶ್ರೀರಾಮುಲು, ಮತ್ತೊಂದ್ ಕಡೆಗೆ ಮುರುಗೇಶ್ ನಿರಾಣಿ ಮತ್ತೆ ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ, ಯಡಿಯೂರಪ್ಪನ, ಶೋಭಾ ಕರಂದ್ಲಾಜೆ ಅವರು ಸೇರಿದಂತೆ ಎಲ್ಲ ನಾಯಕರು ಕೂಡ ಒಂದು ಪ್ರಮುಖ ನಾಯಕರು ಈಶ್ವರಪ್ಪನವರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಜೋಶಿ ಅವರು ಇರ್ಬೋದು, ಇಂತಹ ಪ್ರಮುಖ ನಾಯಕರನ್ನ ಸೈಡ್ಗಿಟ್ಟು ಕೇವಲ 6 ಜನರ ಮೂಲಕ ಹೈಕಮಾಂಡ್ ಈ ರೀತಿ ಆಪರೇಷನ್ ಕಮಲವನ್ನ ಮಾಡಿಸ್ತಾ ಇರುವಂತದ್ದು. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಲ್ಲಿ ಚುನಾವಣೆಗೆ ಮುನ್ನವೇ ಈ ಆಪರೇಷನ್ ಕಮಲ ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿರೋ ಹಿನ್ನೆಲೆಯಲ್ಲಿ ಈ ಒಂದು ಆಪರೇಷನ್ ಕಮಲಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಚುನಾವಣೆಯ ಒಳಗಡೆ ಆಪರೇಷನ್ ಕಮಲದ ಮೂಲಕ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಆನಂತರ ಬಿಜೆಪಿ ಅಧಿಕಾರಕ್ಕೆ ಬರುವಂತ ರಣತಂತ್ರ ಸದ್ದಿಲ್ಲದೆ ನಡೀತಾ ಇದೆ ನಡೀತಾ. ಓಕೆ, ಈಗ ರಮೇಶ್ ಈಗಾಗಲೇ ಹೇಳಿದ ಹಾಗೆ ಒಂದು ರೀತಿಯಾದಂತಹ ಪ್ರಯತ್ನಗಳು ಕೂಡ ಎಲ್ಲಾ ಕಡೆಯಿಂದ ಆಗ್ತಾ ಇದೆ ಬಿಜೆಪಿ ನಾಯಕರುಗಳಿಂದ ಅಂತ ಹೇಳಿ, ಅಂತಹ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಆ ಕಡೆಯಿಂದ ಬಂದಿದೆಯಾ ಅಥವಾ ಆ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿದೆ ಅನ್ನೋದನ್ನ ಹೈಕಮಾಂಡ್ಗೆ ತಿಳಿಸಿದಾರ ಬಿಜೆಪಿ ನಾಯಕರು? ಹೇಗೆ? ಖಂಡಿತವಾಗ್ಲೂ ನೈಟ್ರೋಜನ್ ಈಗಾಗಲೇ ಏನು ಜಾರಕಿಹೊಳಿ ಬ್ರದರ್ಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರ ಮೂಲಕ ಹೈಕಮಾಂಡ್ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಫಡ್ನವೀಸ್ ನೇತೃತ್ವದಲ್ಲಿ ಆಪರೇಷನ್ ಕಮಲ ನಡೆಸಲಿಕ್ಕೆ ಈಗಾಗಲೇ ಸೂಚನೆ ಕೂಡ ನೀಡಿರುವಂತದ್ದು. ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಭಿನ್ನಮತದ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಮತ್ತೆ ಅವರ ತಂಡ ಫಡ್ನವೀಸ್ ಅವರನ್ನು ಸಂಪರ್ಕ ಮಾಡಿರುವಂತದ್ದು. ಆ ಮೂಲಕ ಬಿಜೆಪಿಗೆ ಬರ್ಲಿಕ್ಕೆ ಅಣಿಯಾಗಿರುವಂತದ್ದು. ಜೊತೆನಲ್ಲೇ ತಮಗೆ ಉನ್ನತ ಹುದ್ದೆಗಳು ಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ, ಲೇಟೆಸ್ಟ್ ಮಾಹಿತಿ ಸಿಕ್ಕಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಈ ಒಂದು ಆಪರೇಷನ್ ಕಮಲ ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಈ ಆಪರೇಷನ್ ಕಮಲದ ಸಂಪೂರ್ಣ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಜೆಡಿಎಸ್ ನಾಯಕರು ಕೂಡ ಇದೆ. ಅದನ್ನ ಹೇಗಾದ್ರೂ ಮಾಡಿ ತಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ ಒಟ್ಟಾಗಿ ಪ್ರಯತ್ನವನ್ನ ನಡೆಸ್ತಾ ಇದ್ರು ಕೂಡ ಸದ್ದಿಲ್ಲದೆ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಹೇಗೆ ಸರ್ಕಾರವನ್ನ ತಂತ್ರಗೊಳಿಸಬೇಕು, ಆ ಮೂಲಕ ಬಿಜೆಪಿ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ರಣತಂತ್ರವನ್ನ ಆರೋಪಿಸಲಾಗ್ತಾ ಇದೆ. ಆದ್ರೆ ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಮತ್ತು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನ ಕೆಳಿಸ್ತಾ ಇದೆ. ಯಾಕಂದ್ರೆ ಈ ಸದ್ಯದ ಮಟ್ಟಿಗೆ ಸರ್ಕಾರವನ್ನ ಕೆಳಗಿದ್ದೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏಕಾಏಕಿ ಎಲ್ಲರೂ ಕೂಡ ಬಿಜೆಪಿಗೆ ಬಂದ್ರೆ ಮುಂದೆ ಕಣಕ್ಕಿಳಿದು ಮತ್ತೆ ಗೆಲ್ಲಬೇಕಾಗುತ್ತೆ. ಸರ್ಕಾರವನ್ನು ರಚನೆ ಮಾಡಿದ್ರು ಕೂಡ ಅಲ್ಲಿ ಸಂಖ್ಯಾಬಲವನ್ನ ಮತ್ತೆ ಅವರು ಪ್ರೂವ್ ಮಾಡಲೇಬೇಕಾಗುತ್ತೆ ಬಿಜೆಪಿ. ಸೊ ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ರಣತಂತ್ರ ಮಾಡಬೇಕು ಅನ್ನೋದು. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.